ದೆಹಲಿ ಸ್ಫೋಟಕ್ಕೆ ಶಂಕಿತರು ಮೊದಲೇ ಪ್ಲಾನ್ ಮಾಡಿದ್ರ ಅನ್ನುವಂಥದ್ದು. ಯಾಕಂದರೆ ಈ ಪ್ಲಾನ್ ಇಲ್ಲದೇ ಯಾವುದು ಕೂಡ ಆಗದೇ ಇಲ್ಲ. ಪ್ಲಾನ್ ಮಾಡಿದ್ರು, ಆದರೆ ಎಲ್ಲೋ ಒಂದು ಕಡೆಗೆ ಇವೆಲ್ಲವೂ ಕೂಡ ಉಲ್ಟಾ ಹೊಡಿತು. ಜನವರಿ 26ನೇ ತಾರೀಕಿನೇ ಸ್ಫೋಟ ಮಾಡಬೇಕು ಅಂತ ದೊಡ್ಡ ಪ್ಲಾನ್ ಮಾಡಿದ್ರಂತೆ. ಕೆಂಪುಕೋಟೆಯನ್ನೇ ಟಾರ್ಗೆಟ್ ಮಾಡಿದ್ರಂತೆ. ದೀಪಾವಳಿ ದಿನವೇ ಸ್ಫೋಟ ಮಾಡಬೇಕು ಅನ್ನುವಂಥ ಸಂಚಲನ ರೂಪಿಸಿದ್ರು. ಮುಜಾಮಿಲ್, ಉಮರ್ ಇಬ್ಬರು ಇದಕ್ಕೆ ಸಂಬಂಧಪಟ್ಟಂಗೆ ಓಡಾಡಿದ್ರು. ಕೆಂಪುಕೋಟೆ ಸುತ್ತ ಬಹಳಷ್ಟು ಓಡಾಡಿದ್ರಂತೆ. ಮುಜಾಮಿಲ್ ವಿಚಾರಣೆ ಸಂದರ್ಭದಲ್ಲಿ ಅವನು ಹಲವಾರು ಮಾಹಿತಿಗಳನ್ನು ಕಕ್ಕಿದ್ದಾನೆ. ಅಂದರೆ ಸ್ಫೋಟಕ್ಕೆ ಮೊದಲೇ ಪ್ಲಾನ್ ಆಗಿತ್ತು ಅನ್ನುವಂಥದ್ದು ಸ್ಪಷ್ಟ. ಮುಜಾಮಿಲ್ ಶಕೀಲ್ ಎಲ್ಲ ವಿವರಗಳನ್ನು ಕಕ್ಕಿದ್ದಾನೆ. ಇವನೊಬ್ಬ ಅನ್ಸಾರಿ, ಇವನು ಪೋಸ್ಟರ್ ಅಂಟಿಸಕ್ಕೆ ಹೋಗಿ ಸಿಕ್ಬಿದ್ದಂಥವನು. ಗೊತ್ತಾಯಿತು ಇವನಿಂದಲೇ ಎಲ್ಲೆಲ್ಲಿ ಏನೇನಿದೆ ಏನು ಎತ್ತ ಅಂತ. ಹೀಗಾಗೇ ರೇಡ್ ಆಗಿದ್ದು. ಅಂದರೆ ಇವ್ರದ್ದೊಂದು ದೊಡ್ಡ ಪ್ಲಾನ್ ಇತ್ತು ಇವ್ರದ್ದು. ಹೆಂಗೋ ದೇವರು ದೊಡ್ಡವನು. ಈ ಘಟನೆಯಲ್ಲಿ ಇದು ಸಮಾಪ್ತಿ ಆಯಿತು. ಇಲ್ಲಾಂದರೆ ಇವರಿಟ್ಟಿರುವಂಥ ಆ ಸ್ಫೋಟಕಗಳು, ಅದಕ್ಕೆ ಬೇಕಾದಂಥ ವಸ್ತುಗಳನ್ನು ಕಲೆ ಹಾಕಿರುವಂಥ ರೀತಿ, ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಸೋಡಿಯಂ ನೈಟ್ರೇಟನ್ನು ಇಟ್ಟಿದ್ದು, ಅಮೋನಿಯಂ ನೈಟ್ರೇಟನ್ನು, ಇದು ಸಾಮಾನ್ಯ ಸಂಗತಿನೇ. ಇದು ಒಬ್ಬ ಸಿಕ್ಕಾದ ಮೇಲೆ ಇನ್ನು ಉಳಿದಂಥವ್ರ ಬಗ್ಗೆನೂ ಕೂಡ ಅವನ್ನೆಲ್ಲವನ್ನೂ ಕೂಡ ಕಾರದ, ಎಲ್ಲವನ್ನೂ ಕೂಡ ಅವನು ಕಕ್ಸಿದ್ರು. ಇವರು ಬಹಳ ಪ್ಲಾನ್ ಮಾಡ್ಕೊಂಡಿದ್ರಂತೆ. ಆ ಕಡೆ ಈ ಕಡೆ ಓಡಾಡಿದರೆ ಕೆಂಪುಕೋಟೆಯನ್ನೇ ಉಡೀಸ್ ಮಾಡಬೇಕು ಅನ್ನುವಂಥ ಪ್ಲಾನ್ ಇತ್ತು. ಜೊತೆಗೇನು ಅಂತಂದರೆ ಅಯೋಧ್ಯೆ ಮೇಲೂ ಇವರು ಕಣ್ಣಿತ್ತು, ಕಾಶಿಯ ಮೇಲೂ ಕೂಡ ಇವರ ಕಣ್ಣಿತ್ತು. ಎರಡೂ ಕಡೆ ದೊಡ್ಡ ಸ್ಫೋಟ ಮಾಡಬೇಕು ಅನ್ನುವಂಥ ಸಂಚಲನ ರೂಪಿಸಿದ್ರು. ವೈದ್ಯ ಶಾಹೀನ್ ಮುಖಾಂತರ ಸ್ಲೀಪರ್ ಸೆಲ್ ಆಕ್ಟಿವ್ ಆಗಿತ್ತು. ಶಾಹೀನ್ ಸಯೀದ್, ಗುಪ್ತಚರ ಇಲಾಖೆಯ ಮೂಲಗಳು ಟಿವಿ ಹೇಳಿವೆ, ಉತ್ತರ ಪ್ರದೇಶದಲ್ಲೂ ಕೂಡ ಸ್ಫೋಟಕ್ಕೆ ಸಂಚು ರೂಪಿಸಲಾಗಿತ್ತು. ಇದು ಈಗೇನು ತೋರಿಸ್ತಾ ಇದ್ದೀವಿ. ಇವಳೊಬ್ಬ ಡಾಕ್ಟ್ರು ಶಾಹೀನ್. ಸ್ಲೀಪರ್ ಸೆಲ್ ಆ್ಯಕ್ಟಿವ್ ಆಗಿದ್ವು ಇವಳು ಮುಖಾಂತರ. ಬಹಳ ಹುಷಾರಾಗಿರಬೇಕು. ಯಾವ್ಯಾವ ಊರಿನಲ್ಲಿ ಇವ್ರದ್ದು ಯಾವ್ಯಾವ ಜಾಲ ಇದೆಯೋ ಗೊತ್ತಿಲ್ಲ. ಬನ್ನಿ, ನಮ್ಮ ಪ್ರತಿನಿಧಿ ಹರೀಶ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಅಂದರೆ ಇವರ ಪ್ಲಾನ್ ಬಗ್ಗೆ ಮಾತಾಡೋಣ. ಜೊತೆಗೇನು ಅಂದರೆ ದೆಹಲಿಯಿಂದ ನಮ್ಮ ಪ್ರತಿನಿಧಿ ಮಹೇಶ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಏನೇನು ನಡೀತಾ ಇದೆ ದಿಲ್ಲಿ ಮಟ್ಟದಲ್ಲಿ, ಅದ್ರ ಬಗ್ಗೆ ವಿವರಗಳನ್ನು ಕಲೆ ಹಾಕೋಣ. ಹರೀಶ್, ನಿಮ್ಮಿಂದ ಶುರು ಮಾಡ್ತಾ ಇದ್ದೀನಿ. ಇದೊಂದು ದೊಡ್ಡ ಸಂಚಿದು, ದೊಡ್ಡ ಪ್ಲಾನನ್ನು ಮಾಡಿದರು. ಆದರೆ ಯಾವನೋ ಒಬ್ಬ ಸಿಕ್ಕಿಬಿದ್ದಿದ್ದರಿಂದ ಇದೆಲ್ಲವೂ ಕೂಡ ರಿವೀಲ್ ಆಯಿತು. ಅಂದರೆ ನೋಡಿ, ಈ ವೈದ್ಯ ಶಾಹೀನ್ ಮುಖಾಂತರ ಎಷ್ಟರ ಮಟ್ಟಿಗೆ ಸ್ಲೀಪರ್ ಸೆಲ್ಗಳು ಆ್ಯಕ್ಟಿವ್ ಆಗಿದ್ದು, ಏನು ಎತ್ತ, ಇದೆಲ್ಲದ್ರ ಬಗ್ಗೆಯೂ ಕೂಡ, ಜೊತೆಗೆ ಇವ್ರದ್ದು ಬೇರೆ ಬೇರೆ ಕಡೆಗೂ ಕೂಡ ದೊಡ್ಡ ಮಟ್ಟದ ಪ್ಲಾನ್ ಇತ್ತು. ನಾನು ಹೇಳ್ತಾ ಇದ್ದೆ, ಅದಕ್ಕೇ ಈ ಸ್ಲೀಪರ್ ಸೆಲ್ಗಳು ಎಲ್ಲೆಲ್ಲಿರ್ತವೆ, ಏನು ಮಾಡ್ತವೆ, ಯಾವುದು ಕೂಡ ಗೊತ್ತಿರಲ್ಲ. ಬಹಳ ಹುಷಾರಾಗಿರಬೇಕು. ಬೆಂಗಳೂರಿಗೆ ಅಂಥ ರುಚಿ ಕಡಿಮೆ. ಎಲ್ಲೋ ಅಲ್ಲಿ ಇಲ್ಲಿ ಸ್ಫೋಟಗಳಾಗಿದೆ ಅನ್ನೋದು ಬಿಟ್ಟರೆ ದೊಡ್ಡ ಪ್ರಮಾಣದಲ್ಲಿ ಆಗಿಲ್ಲ. ಹೀಗಾಗಿ ಏನು ಅಂತಂದರೆ ಬೆಂಗಳೂರನ್ನ ತುಂಬ ಸಾಫ್ಟ್ ಟಾರ್ಗೆಟ್ ಅಂತ ಕೂಡ ಹೇಳ್ತಾರೆ. ಹೀಗಾಗಿ ಬಹಳ ಹೈ ಅಲರ್ಟ್ ಆಗಿರುವಂಥದ್ದು ಸೂಕ್ತ. ಏನಂತೀರಿ? ಹೌದು ರಂಗನಾಥ್, ಮುಜಾಮಿಲ್ನನ್ನ ಬಂಧಿಸಿದ ಬಳಿಕ ಅನೇಕ ಸ್ಫೋಟಕ ವಿಚಾರಗಳು ಬಯಲಿಗೆ ಬರ್ತಿರ್ತಕ್ಕಂಥದ್ದು. ಮೊದಲಿಗೆ ಜಮ್ಮು ಕಾಶ್ಮೀರದ ಶ್ರೀನಗರದ ಹೊರವಲಯದಿರ್ತಕ್ಕಂಥ ಪ್ರದೇಶಗಳಲ್ಲಿ ಏನು ಪೋಸ್ಟರ್ಗಳು ಪತ್ತೆ ಆಯಿತು. ಪೋಸ್ಟರ್ಗಳ ಜಾಡನ್ನು ಹಿಡಿದು ಪೊಲೀಸರು ತನಿಖೆಯನ್ನ ಮಾಡ್ತಾರೆ. ಅಲ್ಲಿನ SSP ಸಂದೀಪ್ ಚಕ್ರವರ್ತಿ ಅವರು ಇದರ ತನಿಖೆಗೆ ಇಳಿದಂತಹ ಸಂದರ್ಭದಲ್ಲಿ ಅನೇಕ ಸ್ಫೋಟಕ ವಿಚಾರಗಳು ಬಯಲಿಗೆ ಬರ್ತವೆ. ಅಲ್ಲಿಂದ ನೇರವಾಗಿ ಕರೆದುಕೊಂಡು ಬಂದಂತಹದ್ದು ಜಾಡಿ ಹಿಡಿದು ಫರೀದಾಬಾದ್ನ ಅಲ್ ಫಲಾಹ್ ಯೂನಿವರ್ಸಿಟಿಗೆ. ಇಲ್ಲಿ ಕೆಲಸ ಮಾಡ್ತಿದ್ದಂತಹ ವೈದ್ಯರುಗಳು ತಮ್ಮ ಬಾಡಿಗೆ ನಿವಾಸಗಳಲ್ಲಿಯೇ ಸಾಕಷ್ಟು ಪ್ರಮಾಣದಲ್ಲಿ ಸ್ಫೋಟಕಗಳನ್ನ ಇಟ್ಕೊಂಡಿದ್ದಾರೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಈ ಇಷ್ಟೊಂದು ಸ್ಫೋಟಕಗಳನ್ನ ಯಾಕೆ ಸಂಗ್ರಹಿಸಿದ್ರು ಅನ್ನುವಂತಹದನ್ನ ತನಿಖೆ ಮಾಡಿದಂತಹ ಸಂದರ್ಭದಲ್ಲಿ ಇವರು ದೇಶದ ವಿವಿಧ ಕಡೆಗಳಲ್ಲಿ, ಹಿಂದೂ ಧಾರ್ಮಿಕ ಕೇಂದ್ರಗಳಾಗಿರ್ಬೋದು ಮತ್ತೆ ರಾಷ್ಟ್ರ ರಾಜಧಾನಿ ನವದೆಹಲಿಯ ಪ್ರಮುಖ ಸ್ಥಳಗಳಲ್ಲಿ ದೊಡ್ಡದಾದಂತಹ ಸ್ಫೋಟಗಳನ್ನ ಮಾಡಬೇಕು ಮತ್ತೆ ಇಡೀ ಜಗತ್ತಿಗೆ ಒಂದು ಸಂದೇಶವನ್ನ ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒಂದು ಪ್ರಯತ್ನವನ್ನ ಮಾಡ್ತಾರೆ. ಅಂದ್ರೆ ಒಂದು ಪ್ಲಾನ್ ಅನ್ನ ರೂಪಿಸ್ತಾರೆ. ಹೀಗಾಗಿ 3000
ಕಿಲೋವಷ್ಟು ಅಮೋನಿಯಂ ನೈಟ್ರೇಟ್ ಮತ್ತೆ ಸ್ಫೋಟಕಗಳನ್ನು ಸಂಗ್ರಹಿಸಿ ಅವರು ಇಟ್ಟಿರ್ತಾರೆ. ಮತ್ತೆ ದೆಹಲಿಗೂ ಕೂಡ ಜನವರಿಯಲ್ಲಿ ಮುಜಾಮಿಲ್ ಮತ್ತು ಉಮರ್ ಭೇಟಿಯನ್ನು ಕೊಟ್ಟಿದ್ರು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಜನವರಿಯ ಮೊದಲ ವಾರದಲ್ಲಿ ದೆಹಲಿಗೆ ಭೇಟಿಯನ್ನು ಕೊಡ್ತಾರೆ. ದೆಹಲಿಯ ವಿವಿಧ ಭಾಗಗಳಲ್ಲಿ ಅಲ್ಲಿ ಅವರು ಸರ್ವೆಯನ್ನು ಮಾಡ್ತಾರೆ. ಅಂದ್ರೆ ಯಾವ ಜಾಗದಲ್ಲಿ ಹೆಚ್ಚು ಜನ ಸೇರ್ತಾರೆ, ನಾವು ಯಾವ ಜಾಗದಲ್ಲಿ ಬಂದು ಸ್ಫೋಟಕಗಳನ್ನು ಇಡಬಹುದು, ಯಾವ ರೀತಿ ತಂದು ಇಡಬಹುದು, ಎಲ್ಲಿ CCTVಗಳಿದೆ, ಮತ್ತೆ ನಾವು ಹೇಗೆ ತಪ್ಪಿಸ್ಕೊಳ್ಬಹುದು, ಹೀಗೆ ಎಲ್ಲವನ್ನು ಕೂಡ ಪ್ಲಾನ್ ಮಾಡ್ಕೊಳ್ತಾರೆ. ಮತ್ತೆ ದೀಪಾವಳಿ ಸಂದರ್ಭದಲ್ಲೂ ಕೂಡ ಹೆಚ್ಚು ಜನರು ಸೇರುವಂತಹ ಪ್ರದೇಶಗಳಲ್ಲಿ ಸ್ಫೋಟ ಮಾಡಬೇಕು ಅನ್ನುವಂಥದ್ದನ್ನ ಇವರು ಪ್ಲಾನ್ ಮಾಡಿದ್ರು ಅನ್ನುವಂಥದ್ದು ಈಗ ತನಿಖೆಯಲ್ಲಿ ಬಯಲಾಗ್ತಾ ಇರುವಂತಹದ್ದು. ಬಹು ಮುಖ್ಯವಾಗಿ ಅಯೋಧ್ಯೆಯಲ್ಲಾಗಿರ್ಬೋದು ಮತ್ತೆ ಕಾಶಿಯಲ್ಲಾಗಿರ್ಬೋದು ಈ ಸ್ಥಳಗಳನ್ನು ಕೂಡ ಅವರು ಸರ್ವೆ ಮಾಡಿರ್ತಾರೆ ಅನ್ನುವಂಥದ್ದು ಗೊತ್ತಾಗ್ತದೆ. ಅಂದ್ರೆ ಯಾವ ಸ್ಥಳದಲ್ಲಿ ಸ್ಫೋಟವನ್ನ ಮಾಡಿದ್ರೆ ಹೆಚ್ಚು ಜನರಿಗೆ ಹಾನಿಯಾಗುತ್ತೆ ಅನ್ನುವಂಥದ್ದನ್ನು ಅವರು ಸರ್ವೆನ ಮಾಡ್ತಾರೆ. ಹಾಗಾಗಿ ಜನವರಿಯಲ್ಲಿ ಅವರು ದೆಹಲಿಗೆ ಬರ್ತಾರೆ. ಕೆಂಪುಕೋಟೆ ಆಗಿರ್ಬೋದು, ಇಂಡಿಯಾ ಗೇಟ್ ಆಗಿರ್ಬೋದು, ಅನೇಕ ಪ್ರದೇಶಗಳಲ್ಲಿ ಅವರು ಸುತ್ತಾಡ್ತಾರೆ. ಹೆಚ್ಚು ಜನ ಸೇರುವಂತಹ ಸ್ಥಳಗಳನ್ನು ಅವರು ನೋಡ್ಕೊಂಡು ಹೋಗಿರ್ತಾರೆ. ಹಾಗಾಗಿ ಉಮರ್ ಆತ ಏನು ಕೆಂಪುಕೋಟೆಯ ಬಳಿ ಬಂದಿರುವಂತಹದ್ದು. ಮತ್ತೆ ಹೆಚ್ಚು ಜನರು ಸೇರ್ತಕ್ಕಂಥ ಸಮಯ ಅಂತಂದ್ರೆ 6-6:30 ಸಮಯಕ್ಕೆ ಸೇರ್ತಾರೆ. ಅಂದ್ರೆ ಕುಟುಂಬ ಸಮೇತರಾಗಿ ಚಾಂದಿನಿ ಚೌಕ್ಗೆ ಇವ್ರು ಬರ್ತಾರೆ. ಅಂದ್ರೆ ಅಲ್ಲಿ ಖರೀದಿ ಮಾಡ್ಲಿಕ್ಕೆ ಬರ್ತಾರೆ, ಗ್ರಾಹಕರು ಬರ್ತಾರೆ. ಸಂಜೆ ಸಮಯದಲ್ಲಿ ಗ್ರಾಹಕರು ಬಂದಂತಹ ಸಂದರ್ಭದಲ್ಲಿ ಅಲ್ಲಿ ಹೆಚ್ಚು ಟ್ರಾಫಿಕ್ ಉಂಟಾಗುತ್ತೆ. ಟ್ರಾಫಿಕ್ ಆದಂತಹ ಸಂದರ್ಭದಲ್ಲಿ ಹೆಚ್ಚು ಜನ ಸೇರ್ತಾರೆ. ಹಾಗಾಗಿ ಇಲ್ಲಿ ಸ್ಫೋಟ ಮಾಡಬಹುದು ಅನ್ನುವಂತ ನಿಟ್ಟಿನಲ್ಲೇ ಪ್ಲಾನ್ ಮಾಡ್ಕೊಂಡು ಬಂದು ಈ ಸ್ಫೋಟವನ್ನ ಮಾಡಿದ್ದಾರೆ. ಮತ್ತೆ ಇದಕ್ಕೊಂದು ಪೂರ್ವ ತಯಾರಿ ಕೂಡ ಇತ್ತು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಈ ಉಮರ್ ಏನ್ ಮಾಡ್ತಾನೆ ಅಂತಂದ್ರೆ ಅಲ್ ಫಲಾಹ್ ಯೂನಿವರ್ಸಿಟಿಲಿ ಇದ್ದಾಗಲೇ ಅಕ್ಟೋಬರ್ 31ರಂದು ಅವನು ಯಾವಾಗ ಯೂನಿವರ್ಸಿಟಿಯನ್ನ ಬಿಡ್ತಾನೆ ಅವಾಗಲೇ ಅವನ ಮೊಬೈಲ್ ಅನ್ನ ಸ್ವಿಚ್ ಆಫ್ ಮಾಡ್ಕೊಳ್ತಾನೆ. ಒಂದ್ ನಿಮಿಷ ಹಾಗೆ ನೀವು ಸಂಪರ್ಕದಲ್ಲಿ ಮತ್ತಷ್ಟು ನಾನು ನಿಮ್ಮ ಜೊತೆಗೆ ಮಾತಾಡ್ತೀನಿ.